ಜಪಾನ್ನಲ್ಲಿ ಭೂಕಂಪವಾದರೂ ಕಟ್ಟಡಗಳು ಬೀಳದೇ ಇರೋದಕ್ಕಾಗಿ ಹಲವಾರು ತಂತ್ರಜ್ಞಾನಗಳನ್ನು ಬಳಸ್ತಾರೆ. ನಾನಿವತ್ತು ಇಲ್ಲಿ ಎತ್ತರದ ಕಟ್ಟಡ ನಿರ್ಮಾಣದಲ್ಲಿ ಯಾವ ತಂತ್ರಜ್ಞಾನವನ್ನು ಬಳಸ್ತಾರೆ ಅಂತ ವಿವರಿಸ್ತೀನಿ. ಇದಕ್ಕೆ ಸಿಸ್ಮಿಕ್ ಬೇಸ್ ಐಸೋಲೇಷನ್ ಅಂತ ಹೇಳಿ ಒಂದು ತಂತ್ರಜ್ಞಾನವನ್ನು ಬಳಸ್ತಾರೆ. ಈ ಒಂದು ತಂತ್ರಜ್ಞಾನದಲ್ಲಿ ಬೇಸ್ ಐಸೋಲೇಟರ್ಗಳನ್ನು ಬಳಸಿ ಕಟ್ಟಡ ಮತ್ತು ಕಟ್ಟಡದ ಅಡಿಪಾಯವನ್ನು ಬೇರ್ಪಡಿಸಲಾಗುತ್ತೆ. ಈ ರೀತಿ ಮಾಡುವುದರಿಂದಾಗಿ ಅಡಿಪಾಯಕ್ಕೆ ಬೀಳುವ ಒತ್ತಡ ಕಮ್ಮಿಯಾಗಿ ಕಟ್ಟಡದ ಸುರಕ್ಷತೆಗೆ ಹೆಚ್ಚಾಗತ್ತೆ. ಹಾಗೆ ಈ ಬೇಸ್ ಐಸೋಲೇಟರ್ಗಳು ಹಲವಾರು ರೀತಿಯ ಘಟಕಗಳನ್ನು ಹೊಂದಿದ್ದು ಈ ಎಲ್ಲ ಘಟಕಗಳು ಕಟ್ಟಡದ ಸುರಕ್ಷತೆಗೆ ಕೆಲವು ಮಟ್ಟದ ಎನರ್ಜಿ ಡಿಸಿಪೇಷನ್ ಅಂದರೆ ಶಕ್ತಿಯ ಪ್ರಸರಣವನ್ನು ಒದಗಿಸುತ್ತೆ. ಭೂಕಂಪದ ಚಲನೆಯು ಕಟ್ಟಡವನ್ನು ತಲುಪುವುದರಿಂದ ತಡೆಯಲು ಸಹಾಯ ಮಾಡುತ್ತೆ. ಜಪಾನ್ನಲ್ಲಿ 100,000 ವರ್ಷಕ್ಕೂ ಹಳೆಯ ಕಟ್ಟಡಗಳು ಹಾಗೂ ದೇವಸ್ಥಾನಗಳಿವೆ. ಆಗ ಯಾವ ತಂತ್ರಜ್ಞಾನಗಳನ್ನು ಬಳಸಲಾಗ್ತಿತ್ತು ಅಂತ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.